ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ವಾರಾಂತ್ಯ ಬಂದಿದೆ. ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ. ಇದೀಗ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧಿಗಳಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವ್ರಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿಲ್ಲ, ಹಾಗಾಗಿ ಕ್ಯಾಪ್ಟನ್ ರೂಮ್ ಅನ್ನ ಅವ್ರು ಬಳಸುವಂತಿಲ್ಲ. ಆಗ ಅಲ್ಲಿ ಹೋಗಿ ಮಲಗುವಂತಿಲ್ಲ. ಇದೆಲ್ಲ ರೂಲ್ಸ್ ಇರುತ್ತೆ. ಕಳೆದ ಒಂದು 9ನೇ ಸೀಸನಲ್ಲೋ 8ನೇ ಸೀಸನಲ್ಲೋ ಕ್ಯಾಪ್ಟನ್ ರೂಮನ್ನು ಯಾರೋ ಯೂಸ್ ಮಾಡಿದ್ರು ಅಂತ ಹೇಳಿ ಅದನ್ನ ಡೋರ್ನೇ ಲಾಕ್ ಮಾಡಿಸ್ಬಿಡ್ತಾರೆ ಕಿಚ್ಚ ಸುದೀಪ್ ಅವರು. ಅದೇ ರೀತಿಯಲ್ಲಿ ಈಗಲೂ ಮೇ ಬಿ ಆಗುವಂಥ ಚಾನ್ಸಸ್ ಇದೆ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ಕ್ಯಾಪ್ಟನ್ ರೂಮಿಗೆ ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು ಅನ್ನೋ ಒಂದು ಆಕ್ಸೆಸ್ ಕೊಟ್ಬಿಟ್ಟಿದ್ದಾರೆ. ಬಟ್ ಅದು ಮೇನ್ ರೂಲ್. ಇಲ್ಲಿ ಗಿಲ್ಲಿ ಅವರು ಅದನ್ನ ರೂಲನ್ನು ಬ್ರೇಕ್ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಅವರಿಗೆ ಖಡಕ್ ಆಗಿರುವಂಥ ಕ್ಲಾಸನ್ನು ತೆಗೆದುಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಕ್ಯಾಪ್ಟನ್ ಅಂತ ಬಂದಾಗ ಆ ಒಂದು ಕ್ಯಾಪ್ಟನ್ ಆಗೋದಿಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿರ್ತಾರೆ. 3-4 ಟಾಸ್ಕ್ಗಳನ್ನು ಆಡಬೇಕಾಗತ್ತೆ. ಅದರಲ್ಲಿ ಯಾರಾದರೂ ಒಬ್ರು ಕ್ಯಾಪ್ಟನ್ ಆಗಬೇಕಾಗತ್ತೆ. ಹೀಗಿರ್ಬೇಕು, ಇಷ್ಟೆಲ್ಲ ಪ್ರೋಸೆಸ್ ಇರಬೇಕಾದ್ರೆ ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಅಲ್ಲಿರುವಂತಹ ಒಂದು ಏನು ಲಕ್ಸುರಿಯನ್ನು ಲೈಕ್ ಅವರು ಅನುಭವಿಸೋಕ್ಕಾಗೋದಿಲ್ಲ. ಹಂಗೆ ಬಿಟ್ಕೊಡೋದು ಇಲ್ಲ. ಅದರಲ್ಲಿ ಕಿಚ್ಚ ಸುದೀಪ್ ಅವರು ಡೆಫಿನೆಟ್ಲಿ ಗಿಲ್ಲಿ ಅವರಿಗೆ ಬೈಯುವಂಥ ಸಾಧ್ಯತೆ ಇದೆ. ನಿಮ್ಗೇನು ಅನ್ಸುತ್ತೆ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.